ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು GK ಮೈಂಡ್ ಗೇಮ್. ಪ್ರಶ್ನೆಗಳ ಸಂಪೂರ್ಣ ಮಾಹಿತಿಗಾಗಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕಂಪ್ಲೀಟ್ ಆಗಿ ನೋಡಿ. ಇವತ್ತಿನ ಪ್ರಶ್ನೆಗಳಲ್ಲಿ ಮೊದಲನೇ ಪ್ರಶ್ನೆ, ಪುರುಷರ ಯಾವ ತಪ್ಪುಗಳು ಯೂರಿನ್ ಇನ್ಫೆಕ್ಷನ್ಗೆ ಕಾರಣವಾಗುತ್ತದೆ? ಆಪ್ಷನ್ಸ್: ಎ ಅಸ್ವಚ್ಛತೆ, ಬಿ ಮೂತ್ರಪಿಂಡ ಸೋಂಕು, ಸಿ ಗ್ರಂಥಿಯ ಹಿಗ್ಗುವಿಕೆ, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಡಿ, ಮೇಲಿನ ಎಲ್ಲವೂ. ಮೂತ್ರದ ಸೋಂಕಿನ ಪ್ರಕರಣಗಳು ಮಹಿಳೆಯರಿಗಿಂತ ಪುರುಷರಲ್ಲಿ ಹೆಚ್ಚಾಗಿ ಕಂಡುಬರುತ್ತವೆ. ಇದರ ಹಿಂದೆ ಹಲವು ಕಾರಣಗಳಿರಬಹುದು. ಅದರ ಕಾರಣಗಳು ಮತ್ತು ಕೆಲವು ಚಿಕಿತ್ಸಾ ಕ್ರಮಗಳು. ಪುರುಷರಲ್ಲಿ ಮೂತ್ರ ಸೋಂಕಿಗೆ ಸ್ವಚ್ಛತೆಯ ಕೊರತೆಯು ಪ್ರಮುಖ ಕಾರಣವಾಗಬಹುದು, ಏಕೆಂದರೆ ಪುರುಷರು ಹೆಚ್ಚಾಗಿ ಸ್ವಚ್ಛತೆಯ ಬಗ್ಗೆ ಕಾಳಜಿ ವಹಿಸದೆ ಎಲ್ಲೆಂದರಲ್ಲಿ ಮೂತ್ರ ವಿಸರ್ಜಿಸುತ್ತಾರೆ. ಇದಲ್ಲದೆ ನಿಮ್ಮ ಜನನಾಂಗಗಳನ್ನು ಸ್ವಚ್ಛಗೊಳಿಸದಿರುವುದು ಮತ್ತು ಒಳ ಉಡುಪುಗಳನ್ನು ಸಮಯಕ್ಕೆ ಸರಿಯಾಗಿ ಬದಲಾಯಿಸದಿರುವುದು ಮೂತ್ರದ ಸೋಂಕಿಗೆ ಕಾರಣವಾಗುತ್ತದೆ. ನೀವು ಮೂತ್ರಪಿಂಡದ ಕಲ್ಲಿನಂತಹ ಸಮಸ್ಯೆಯಿಂದ ಬಳಲುತ್ತಿದ್ದರೆ ಮೂತ್ರದ ಸೋಂಕಿನ ಹೆಚ್ಚಿನ ಅಪಾಯವನ್ನು ಎದುರಿಸಬೇಕಾಗಬಹುದು. ಪುರುಷರಲ್ಲಿ ಮೂತ್ರದ ಸೋಂಕಿಗೆ ಪ್ರಾಸ್ಟೇಟ್ ಗ್ರಂಥಿಯ ಹಿಗ್ಗುವಿಕೆ ಪ್ರಮುಖ ಕಾರಣವಾಗಬಹುದು. ಪ್ರಾಸ್ಟೇಟ್ ಗ್ರಂಥಿಯಿಂದಾಗಿ ಇತರ ಹಲವು ರೀತಿಯ ಆರೋಗ್ಯ ಸಮಸ್ಯೆಗಳು ಸಹ ಉದ್ಭವಿಸುತ್ತವೆ. ಎರಡನೇ ಪ್ರಶ್ನೆ, ನಿದ್ದೆಯ ಸಮಯದಲ್ಲಿ ನಿಮ್ಮ ಕೋಣೆಯಲ್ಲಿ ಯಾರೋ ಇರುವಂತಹ ಭ್ರಮೆಗಳು ಉಂಟಾಗಲು ಕಾರಣವೇನು? ಆಪ್ಷನ್ಸ್: ಎ ನಿದ್ದೆಯ ರೋಗ, ಬಿ ಅತಿಯಾದ ಒತ್ತಡ, ಸಿ ನಿದ್ರಾ ಪಾರ್ಶ್ವವಾಯು, ಡಿ ನಿದ್ರಾಹೀನತೆ. ಸರಿಯಾದ ಉತ್ತರ ಆಪ್ಷನ್ ಸಿ, ನಿದ್ರಾ ಪಾರ್ಶ್ವವಾಯು. ನಿದ್ರಾ ಪಾರ್ಶ್ವವಾಯು ಎಂದರೆ ನೀವು ನಿದ್ರಾವಸ್ಥೆಯಿಂದ ಎಚ್ಚರವಾಗಿರುವ ಸ್ಥಿತಿಗೆ ಹೋದರೂ ನಿಮ್ಮ ಸ್ನಾಯುಗಳನ್ನು ಚಲಿಸಲು ಸಾಧ್ಯವಾಗದ ಸ್ಥಿತಿ. ಇದು ಭಯಾನಕವೆನಿಸಬಹುದು, ಆದರೆ ಸ್ವಲ್ಪ ಸಮಯ ಮಾತ್ರ ಇರುತ್ತದೆ ಮತ್ತು ಯಾವುದೇ ಹಾನಿಯನ್ನುಂಟು ಮಾಡುವುದಿಲ್ಲ. ನಿದ್ರಾ ಪಾರ್ಶ್ವವಾಯುವಿನ ಸಂದರ್ಭದಲ್ಲಿ ನಿಮ್ಮ ಕೋಣೆಯಲ್ಲಿ ಯಾರೋ ಇರುವಂತೆ ಭಾಸವಾಗುವಂತೆ ನಿಮಗೆ ಭ್ರಮೆಗಳು ಉಂಟಾಗಬಹುದು. ಅನಿಯಮಿತ ನಿದ್ರೆಯ ಮಾದರಿಗಳು ಅಥವಾ ಸಾಕಷ್ಟು ನಿದ್ರೆ ಪಡೆಯದ ಕಾರಣ ನಿದ್ರಾ ಪಾರ್ಶ್ವವಾಯು ಉಂಟಾಗಬಹುದು. ಸಾಮಾನ್ಯವಾಗಿ ನಿಮಗೆ ಚಿಕಿತ್ಸೆಯ ಅಗತ್ಯವಿರುವುದಿಲ್ಲ, ಆದರೆ ಆರೋಗ್ಯಕರ ನಿದ್ರೆಯ ಅಭ್ಯಾಸವನ್ನು ಕಾಪಾಡಿಕೊಳ್ಳುವ ಮೂಲಕ ಈ ಸಮಸ್ಯೆಯಿಂದ ಹೊರಬರಬಹುದು. ಮೂರನೇ ಪ್ರಶ್ನೆ, ಮಹಾಶಿವರಾತ್ರಿಯನ್ನು ಯಾವುದರ ಪ್ರತೀಕವಾಗಿ ಆಚರಿಸಲಾಗುತ್ತದೆ? ಆಪ್ಷನ್ಸ್: ಎ ಸ್ಥಿತಿಲಯ, ಬಿ ಸಂಯೋಗ, ಸಿ ಪ್ರಿಯವಾದ ದಿನ, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಡಿ, ಮೇಲಿನ ಎಲ್ಲವೂ. ಪ್ರತಿ ವರ್ಷ ಮಾಘ ಮಾಸದ ಕೃಷ್ಣ ಪಕ್ಷದ ಚತುರ್ದಶಿಯಂದು ಮಹಾಶಿವರಾತ್ರಿ ಆಚರಣೆ ಮಾಡಲಾಗುತ್ತದೆ. ಶಿವರಾತ್ರಿ ಭಗವಾನ್ ಶಿವನಿಗೆ ಅತ್ಯಂತ ಪ್ರಿಯವಾದ ದಿನವಾಗಿದೆ. ಚಳಿಗಾಲ ಕೊನೆಗೊಂಡು ವಸಂತ ಮತ್ತು ಬೇಸಿಗೆ ಪ್ರಾರಂಭವಾದಾಗ ಋತು ಬದಲಾಗುವ ದಿನವನ್ನು ಮಹಾಶಿವರಾತ್ರಿಯ ಹೆಸರಿನಲ್ಲಿ ಎಲ್ಲೆಡೆ ಆಚರಿಸಲಾಗುತ್ತದೆ. ಬ್ರಹ್ಮಾಂಡದ ಎರಡು ಅತ್ಯುನ್ನತ ಶಕ್ತಿಗಳಾದ ಶಿವ ಹಾಗೂ ಪಾರ್ವತಿಯ ಸಂಯೋಗದ ಪ್ರತೀಕವಾಗಿ ಮಹಾಶಿವರಾತ್ರಿಯ ಆಚರಣೆ ಮಾಡಲಾಗುತ್ತದೆ ಎಂಬುದರಿಂದ ಹಿಡಿದು ಸಮುದ್ರ ಮಥನದ ಸಂದರ್ಭದಲ್ಲಿ ಬಂದ ಹಾಲಾಹಲವನ್ನು ಕುಡಿದ ಶಿವ ಜಗತ್ತನ್ನು ಉಳಿಸಿದ ಮಹಾಪರ್ವದಿಂದ ಎಂಬುವವರೆಗೆ ಹಲವು ಪೌರಾಣಿಕ ಕಥೆಗಳು ಮಹಾಶಿವರಾತ್ರಿಗೆ ತುಳುಕು ಹಾಕಿಕೊಂಡಿರುತ್ತವೆ. ನಾಲ್ಕನೇ ಪ್ರಶ್ನೆ, ಸತತವಾಗಿ 7 ದಿನಗಳವರೆಗೆ ಪ್ರಥಮ ಆಹಾರವಾಗಿ ಎಳನೀರು ಸೇವಿಸಿದರೆ ಏನಾಗುತ್ತದೆ? ಆಪ್ಷನ್ಸ್: ಎ ಇಮ್ಯುನಿಟಿ ಹೆಚ್ಚಳ, ಬಿ ಜೀರ್ಣಶಕ್ತಿ ಹೆಚ್ಚಳ, ಸಿ ದೇಹಶಕ್ತಿ ಹೆಚ್ಚಳ, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಎ ಮತ್ತು ಬಿ. ಈ ವಿಧಾನವನ್ನು ಪ್ರಾರಂಭಿಸಿದ ದಿನದಂದೇನೂ ವಿಶೇಷ ಕಾಣಿಸದಿದ್ದರೂ ವಾರ ಕಳೆಯುತ್ತಿದ್ದಂತೆಯೇ ಕೆಲವು ಬದಲಾವಣೆಗಳು ಸ್ಪಷ್ಟವಾಗಿ ಕಾಣತೊಡಗುತ್ತವೆ. ನಿಮ್ಮ ರೋಗನಿರೋಧಕ ಶಕ್ತಿ ಉತ್ತಮಗೊಂಡಿದ್ದು ಸುಲಭವಾಗಿ ಬ್ಯಾಕ್ಟೀರಿಯಾ ಮತ್ತು ವೈರಸ್ಗಳಿಗೆ ಬಗ್ಗದೆ ಪ್ರತಿರೋಧ ಒಡ್ಡುವುದು ಗಮನಕ್ಕೆ ಬರುತ್ತದೆ. ಥೈರಾಯ್ಡ್ ಗ್ರಂಥಿಯ ಸ್ರವಿಕೆ ಹೆಚ್ಚುತ್ತದೆ ಹಾಗೂ ಜೀರ್ಣಕ್ರಿಯೆಯು ಉತ್ತಮಗೊಂಡಿರುವುದು ಗಮನಕ್ಕೆ ಬರುತ್ತದೆ. ಈ ಅಭ್ಯಾಸವನ್ನು ವಾರಕ್ಕೆ ನಿಲ್ಲಿಸದೆ ಮುಂದುವರಿಸುವ ಮೂಲಕ ಜೀರ್ಣಶಕ್ತಿ ಇನ್ನಷ್ಟು ಉತ್ತಮಗೊಳ್ಳುತ್ತದೆ ಹಾಗೂ ಉತ್ತಮ ಆರೋಗ್ಯವನ್ನು ಕಾಪಾಡಿಕೊಳ್ಳಲು ಸಾಧ್ಯವಾಗುತ್ತದೆ. ಐದನೇ ಪ್ರಶ್ನೆ, ಗಂಗಾ ನದಿಯನ್ನು ಜಗತ್ತಿನ ಅತ್ಯಂತ ಶುದ್ಧ ಸಿಹಿ ನೀರಿನ ನದಿಯನ್ನಾಗಿ ಮಾಡುವುದು ಯಾವುದು? ಆಪ್ಷನ್ಸ್: ಎ ನೈಸರ್ಗಿಕ ಶುದ್ಧೀಕರಣ, ಬಿ ಧಾರ್ಮಿಕ ಮಹತ್ವ, ಸಿ ಸರಕಾರ, ಡಿ ಜಲಜೀವಿಗಳು. ಸರಿಯಾದ ಉತ್ತರ ಆಪ್ಷನ್ ಎ ನೈಸರ್ಗಿಕ ಶುದ್ಧೀಕರಣ. ಗಂಗಾ ನದಿಯು 1100 ವಿಧದ ಬ್ಯಾಕ್ಟೀರಿಯೋಫೇಜ್ಗಳನ್ನು ಹೊಂದಿದ್ದು ಹಾನಿಕಾರಕ ಬ್ಯಾಕ್ಟೀರಿಯಾವನ್ನು 50 ಪಟ್ಟು ವೇಗವಾಗಿ ತೆಗೆದುಹಾಕುವುದರಿಂದ ನೈಸರ್ಗಿಕ ಸ್ವಯಂ ಶುದ್ಧೀಕರಣ ವ್ಯವಸ್ಥೆಯನ್ನು ಹೊಂದಿರುವ ವಿಶ್ವದ ಏಕೈಕ ಸಿಹಿ ನೀರಿನ ನದಿಯಾಗಿದೆ. ಸೂಕ್ಷ್ಮದರ್ಶಕ ವೈರಸ್ಗಳು ಹಾನಿಕಾರಕ ಬ್ಯಾಕ್ಟೀರಿಯಾವನ್ನು ನುಸುಳಿ ಅವುಗಳ RNAಯನ್ನು ಅಪಹರಿಸಿ ಅವುಗಳನ್ನು ನಾಶ ಮಾಡುತ್ತವೆ. ಈ ಪ್ರಕ್ರಿಯೆಯು ನೀರಿನ ಶುದ್ಧತೆಯನ್ನು ಕಾಪಾಡಿಕೊಳ್ಳುವಲ್ಲಿ ನಿರ್ಣಾಯಕ ಪಾತ್ರವನ್ನು ವಹಿಸುತ್ತದೆ. ಆರನೇ ಪ್ರಶ್ನೆ, ಒಬ್ಬ ವ್ಯಕ್ತಿಯು ಹದಿಹರೆಯವನ್ನು ತಲುಪಿದಾಗ ಬೆಳೆಯುವ ಹಲ್ಲು ಯಾವುದು? ಆಪ್ಷನ್ಸ್: ಎ ಬುದ್ಧಿವಂತಿಕೆ ಹಲ್ಲು, ಬಿ ದವಡೆ ಹಲ್ಲು,
ಸಿ ಪ್ರಿಮೋಲಾರ್ಗಳು, ಡಿ ಬಾಚಿ ಹಲ್ಲು. ಸರಿಯಾದ ಉತ್ತರ ಆಪ್ಷನ್ ಎ ಬುದ್ಧಿವಂತಿಕೆ ಹಲ್ಲು. ಬುದ್ಧಿವಂತಿಕೆಯ ಹಲ್ಲುಗಳು ಒಬ್ಬ ವ್ಯಕ್ತಿಯು ಹದಿಹರೆಯವನ್ನು ತಲುಪಿದಾಗ ಮಾತ್ರ ಬೆಳೆಯುತ್ತವೆ. ಸಾಮಾನ್ಯವಾಗಿ 17ರಿಂದ 25 ವರ್ಷ ವಯಸ್ಸಿನ ನಡುವೆ ಮೂರನೇ ಮೋಲಾರ್ ಎಂದು ಕರೆಯಲ್ಪಡುವ ಈ ಹಲ್ಲುಗಳು ಬಾಯಿಯಲ್ಲಿ ಹಿಂಭಾಗದಲ್ಲಿ ಬೆಳೆಯುತ್ತವೆ ಮತ್ತು ಇತಿಹಾಸವು ಹೇಳುವಂತೆ ಅವು ನಮ್ಮ ಪೂರ್ವಜರ ಜೀರ್ಣಾಂಗ ವ್ಯವಸ್ಥೆಯ ಅವಿಭಾಜ್ಯ ಅಂಗವಾಗಿದೆ. 7ನೇ ಪ್ರಶ್ನೆ, ಮೊದಲ ಅಂತಾರಾಷ್ಟ್ರೀಯ ಚೆಸ್ ಪಂದ್ಯಾವಳಿಯನ್ನು ಯಾವ ದೇಶದಲ್ಲಿ ನಡೆಸಲಾಯಿತು? ಆಪ್ಷನ್ಸ್ ಎ ಭಾರತ, ಬಿ ಇಂಗ್ಲೆಂಡ್, ಸಿ ಸಿಂಗಪುರ್, ಡಿ ಜಪಾನ್. ಸರಿಯಾದ ಉತ್ತರ ಆಪ್ಷನ್ ಬಿ ಇಂಗ್ಲೆಂಡ್. 19ನೇ ಶತಮಾನದ ಹೊತ್ತಿಗೆ ಆಟವು ಆಧುನಿಕ ಯುರೋಪಿಯನ್ ಜೀವನದ ಒಂದು ಭಾಗವಾಗಿತ್ತು. ಆಟಗಾರರು ಚೆಸ್ ಕ್ಲಬ್ಗಳನ್ನು ಸೇರಿದರು ಮತ್ತು ಚೆಸ್ ಸಮಸ್ಯೆಗಳು ಪ್ರಮುಖ ಪತ್ರಿಕೆಗಳಲ್ಲಿ ಸ್ಥಿರವಾದವು. ಮೊದಲ ಅಂತಾರಾಷ್ಟ್ರೀಯ ಚೆಸ್ ಪಂದ್ಯಾವಳಿಯನ್ನು 1851ರಲ್ಲಿ ಲಂಡನ್ನಲ್ಲಿ ನಡೆಸಲಾಯಿತು. ಇದು ಆಧುನಿಕ ಸಮಯ ಪಾಲನೆ, ವೇಗದ ಚೆಸ್ ವ್ಯತ್ಯಾಸಗಳು ಮತ್ತು ಮೊಹರು ಮಾಡಿದ ಚಾಲನೆಗಳ ಅಭಿವೃದ್ಧಿಗೆ ಕಾರಣವಾಯಿತು. 8ನೇ ಪ್ರಶ್ನೆ, ಯಾವ ಸಮಸ್ಯೆಯನ್ನು ನಿಯಂತ್ರಿಸಲು ತಾಟಿ ನಿಂಗು ಹೆಚ್ಚು ಉಪಯುಕ್ತವಾಗಿದೆ? ಆಪ್ಷನ್ಸ್ ಎ ಮಧುಮೇಹ, ಬಿ ಮಲಬದ್ಧತೆ, ಸಿ ಕಿಡ್ನಿ ಸ್ಟೋನ್, ಡಿ ಬಿಪಿ. ಸರಿಯಾದ ಉತ್ತರ ಆಪ್ಷನ್ ಎ ಮತ್ತು ಬಿ. ಐಸ್ ಆಪಲ್ ಅಥವಾ ತಾಟಿನಿಂಗು ಹಣ್ಣು ಬೇಸಿಗೆಯಲ್ಲಿ ಮಾತ್ರ ಸಿಗುತ್ತದೆ. ದೇಹವನ್ನು ತಂಪಾಗಿರಿಸಲು ಈ ಹಣ್ಣು ಉಪಯೋಗಕಾರಿಯಾಗಿದೆ. ಹೀಗಾಗಿ ಬೇಸಿಗೆಯ ಬಿಸಿಯಿಂದ ದೇಹವನ್ನು ತಂಪಾಗಿಡಲು ಐಸ್ ಆಪಲ್ ಅನ್ನು ಹೆಚ್ಚಾಗಿ ಸೇವಿಸಲಾಗುತ್ತದೆ. ಹೆಚ್ಚಿನ ನೀರಿನ ಅಂಶ ಹೊಂದಿದ ತಾಟಿನಿಂಗು ಹಣ್ಣುಗಳು ಎ, ಬಿ ಮತ್ತು ಸಿ ಯಂತಹ ವಿಟಮಿನ್ಗಳಲ್ಲಿ ಸಮೃದ್ಧವಾಗಿವೆ. ತಾಟಿನಿಂಗು ಹಣ್ಣು ಸತು, ಕಬ್ಬಿಣ, ಪೊಟ್ಯಾಷಿಯಂ, ರಂಜಕ, ಕ್ಯಾಲ್ಸಿಯಂ ಇತ್ಯಾದಿ ಖನಿಜಗಳನ್ನು ಹೊಂದಿದೆ. ತಾಟಿನಿಂಗು ಹಣ್ಣಿನಲ್ಲಿ ಸಕ್ಕರೆ ಮತ್ತು ಕ್ಯಾಲೋರಿಗಳ ಪ್ರಮಾಣ ತುಂಬಾ ಕಡಿಮೆ ಇದ್ದು, ವಿಟಮಿನ್ ಸಿ, ವಿಟಮಿನ್ ಬಿ7, ವಿಟಮಿನ್ ಎ, ಸತು, ಪೊಟ್ಯಾಷಿಯಂ, ಕ್ಯಾಲ್ಸಿಯಂ ಮುಂತಾದ ಅಂಶಗಳು ಈ ಹಣ್ಣಿನಲ್ಲಿ ಯಥೇಚ್ಛವಾಗಿ ಕಂಡುಬರುತ್ತವೆ. ಮಧುಮೇಹದ ಸಮಸ್ಯೆಯನ್ನು ನಿಯಂತ್ರಿಸಲು ಇದು ತುಂಬಾ ಸಹಾಯಕವಾಗಿದೆ. ತಾಟಿನಿಂಗು ಹಣ್ಣಿನಲ್ಲಿ ವಿಟಮಿನ್ ಬಿ12 ಹಾಗೂ ಇತರ ಹಲವು ಪ್ರಯೋಜನಕಾರಿ ಪೋಷಕಾಂಶಗಳು ಸಮೃದ್ಧವಾಗಿವೆ. ಮಲಬದ್ಧತೆಯ ಸಮಸ್ಯೆಯನ್ನು ಹೋಗಲಾಡಿಸಲು ಇದು ತುಂಬಾ ಸಹಾಯಕವಾಗಿದೆ. ಇದರೊಂದಿಗೆ ಯಾರಿಗಾದರೂ ಅಸಿಡಿಟಿ ಸಮಸ್ಯೆ ಇದ್ದಲ್ಲಿ ತಾಟಿನಿಂಗು ಹಣ್ಣನ್ನು ಸೇವಿಸುವುದರಿಂದ ಉತ್ತಮ ಪ್ರಯೋಜನ ಪಡೆಯಬಹುದು. 9ನೇ ಪ್ರಶ್ನೆ, ಭಾರತದಲ್ಲಿಯೇ ಇರುವ ಯಾವ ಜಾಗಕ್ಕೆ ಭಾರತೀಯರಿಗೆ ಪ್ರವೇಶವಿಲ್ಲ? ಆಪ್ಷನ್ಸ್ ಎ ರೆಡ್ ಲಾಲಿಪಾಪ್ ಹಾಸ್ಟೆಲ್, ಬಿ ಸಾಕುರಾ ರೆಸ್ಟೋರೆಂಟ್, ಸಿ ಫಾರಿನರ್ಸ್ ಬೀಚ್, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ. ಚೆನ್ನೈನಲ್ಲಿರುವ ರೆಡ್ ಲಾಲಿಪಾಪ್ ಹಾಸ್ಟೆಲ್ನಲ್ಲಿ ಯಾವುದೇ ಭಾರತೀಯರಿಗೆ ಪ್ರವೇಶವಿಲ್ಲ. ಅವರು ಸ್ಟ್ರಿಕ್ಟ್ ನೋ ಇಂಡಿಯನ್ ಪಾಲಿಸಿಯನ್ನು ತಮ್ಮದಾಗಿಸಿಕೊಂಡಿದ್ದಾರೆ. ಇಲ್ಲಿ ಕೇವಲ ವಿದೇಶಿ ಪಾಸ್ಪೋರ್ಟ್ ಇದ್ದವರಿಗೆ ಮಾತ್ರ ಪ್ರವೇಶ ಸಿಗುತ್ತದೆ. ಭಾರತೀಯರಾದವರು ವಿದೇಶಿ ಪಾಸ್ಪೋರ್ಟ್ ಹೊಂದಿದ್ದರೂ ಕೂಡ ಅವರಿಗೆ ಇಲ್ಲಿ ಪ್ರವೇಶ ನಿರಾಕರಿಸಲಾಗುತ್ತದೆ. 10ನೇ ಪ್ರಶ್ನೆ, ಭಾರತದ ಟಾಪ್ 10 ಶ್ರೀಮಂತ ರಾಜ್ಯಗಳ ಪಟ್ಟಿಯಲ್ಲಿ ಮೊದಲ ಸ್ಥಾನದಲ್ಲಿರುವ ರಾಜ್ಯ ಯಾವುದು? ಆಪ್ಷನ್ಸ್ ಎ ದೆಹಲಿ, ಬಿ ಮಹಾರಾಷ್ಟ್ರ, ಸಿ ಗುಜರಾತ್, ಡಿ ತಮಿಳುನಾಡು. ಸರಿಯಾದ ಉತ್ತರ ಆಪ್ಷನ್ ಬಿ ಮಹಾರಾಷ್ಟ್ರ. ಭಾರತದ ಆರ್ಥಿಕ ಶಕ್ತಿ ಕೇಂದ್ರ ಮಹಾರಾಷ್ಟ್ರವಾಗಿದ್ದು, ರಾಜ್ಯದ ಅಭಿವೃದ್ಧಿ ಹೊಂದುತ್ತಿರುವ ಆರ್ಥಿಕತೆಯ ಬೆನ್ನೆಲುಬು ಉತ್ಪಾದನೆ, ಮನರಂಜನೆ, ಬ್ಯಾಂಕಿಂಗ್ ಮತ್ತು ಮಾಹಿತಿ ತಂತ್ರಜ್ಞಾನ ಸೇರಿದಂತೆ ಅದರ ಕೈಗಾರಿಕೆಗಳು, ಪ್ರಮುಖ ಹಣಕಾಸು ಸಂಸ್ಥೆಗಳು ಮತ್ತು ಕಂಪನಿ ಕಚೇರಿಗಳು ಮುಂಬೈನಲ್ಲಿವೆ. ಇದು ಇದನ್ನು ದೇಶದ ಆರ್ಥಿಕ ಕೇಂದ್ರವನ್ನಾಗಿ ಮಾಡುತ್ತದೆ. ಮಹಾರಾಷ್ಟ್ರದ ನಂತರ ಸ್ಥಾನವನ್ನು ತಮಿಳುನಾಡು, ಕರ್ನಾಟಕ, ಗುಜರಾತ್, ಉತ್ತರ ಪ್ರದೇಶ್ ನಂತಹ ರಾಜ್ಯಗಳು 2, 3, 4, 5ನೇ ಸ್ಥಾನವನ್ನು ಪಡೆದುಕೊಂಡಿವೆ. ಈ ಪ್ರಶ್ನೆಗಳಲ್ಲಿ ನೀವು ಎಷ್ಟು ಪ್ರಶ್ನೆಗಳಿಗೆ ಸರಿ ಉತ್ತರವನ್ನು ಕೊಟ್ಟರೆ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಮರಿದೇ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ವಿಡಿಯೋಸ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋನಿಗೆ ಸಿಗ್ತೀನಿ. ಅಂಟಿಲ್ ಲವ್ ಯು ಆಲ್, ಟೇಕ್ ಕೇರ್.